ನೋಡಿಲೆ ಹಿಂಗ್ ಬಂದ್ ಬಗ್ಗೆ ಹಿಂಗ್ ಮಾಡಿ ಕುಂದ್ರು ಬಲಗಾಲಿಟ್ಟು ಎರಡು ಕೈಲಿ ಈ ಕಾಲಿಡು ಬಲಗಾಲಿಡು ಆಚೆ ಕಡೆ ಈಚೆ ಕಡೆ ಇವ್ರ ಅವಸರ ಮಾಡಿ ಏನೋ ಒಂದ್ ಪಂಟ್ ಹೊಡೆದು ಒಟ್ಟು ಕರ್ಕೊಂಡ್ ಬಂದಾರ ಈಗ ತೊಂಬತ್ತು ಡಬ್ಬೆ ಐತ್ ನೋಡು ಹಾಯ್ ಮಾಡಿ ಈಚೆ ಕಡೆ ಮೂಗಿಗೆ ಹಾಕ ನತ್ ಮೂಗಿಗೆ ಏರ್ ಸಿಚಿ ಬಿಡು ನೋಡ್ರಿ ಫ್ರೆಂಡ್ಸ್, ಇವಾಗ ಅನ್ವಿತಾ ಉಡದಟ್ಟಿ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ಕೆಲವರು ನಾರಿದಟ್ಟಿ ಅಂತ ಕೂಡ ಹೇಳ್ತಾರೆ, ಇಂಗ್ಲೀಷ್ ಒಳಗೆ ಹಾಫ್ ಸ್ಯಾರಿ ಸೆರೆಮನಿ ಅಂತ ಹೇಳ್ತಾರೆ. ನೋಡ್ರಿ ಫ್ರೆಂಡ್ಸ್, ಈ ವ್ಲಾಗ್ ಒಳಗೆ ಉತ್ತರ ಕರ್ನಾಟಕದ ಕಡೆ ಉಡದಟ್ಟಿ ಕಾರ್ಯಕ್ರಮ ಯಾವ ಥರ ನಡೀತೈತಿ ಸಿಂಪಲ್ಲಾಗಿ ಅಂಥೇಳಿ ನೀವು ನೋಡ್ಬೋದು. ನೋಡ್ರಿ, ಕೆಲವರು ಗ್ರ್ಯಾಂಡಾಗಿ ವಿಜೃಂಭಣೆಯಿಂದ ಕೂಡ ಆಚರಿಸ್ತಾರೆ. ಸೊ ನಮ್ಮ ಮನೆಯಲ್ಲಿ ಆದಷ್ಟು ಎಲ್ಲ ಫಂಕ್ಷನ್ಸ್ಗಳು ಬಹಳ ಅಂದ್ರೆ ಬಹಳ ಸಿಂಪಲ್ಲಾಗಿ ಮಾಡ್ತಾರೆ. ಸೊ ನೀವೇ ನೋಡಿರ್ಬೋದು ನಮ್ಮ ತಂಗಿ ಮದುವೆ ಯಾವ ಥರ ಆಯಿತು ಅಂಥೇಳಿ. ಸೊ ನೋಡಿರೋರ್ಗೆ ಗೊತ್ತಿರ್ತೈತಿ. ನಮ್ಮ ಮನ್ಯಾಗ ಜಾಸ್ತಿ ಆಡಂಬರಕ್ಕೆ ಪ್ರಾಮುಖ್ಯತೆ ಇಲ್ಲ ಫ್ರೆಂಡ್ಸು, ಶಾಸ್ತ್ರ ಸಂಪ್ರದಾಯಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಐತಿ ನೋಡ್ರಿ. ಸೊ ಇವಾಗ ಉತ್ತರ ಕರ್ನಾಟಕದ ಕಡೆ ಯಾವುದೇ ಫಂಕ್ಷನ್ ಇರಲಿ ಫ್ರೆಂಡ್ಸ್, ಕಂಬಳಿ ಮ್ಯಾಗ ಸ್ಯಾಸಕ್ಕಿ ಹೊಯ್ದುಬಿಟ್ಟು ಇವಾಗ ಅನ್ವಿತನ ಆ ಸ್ಯಾಸಕ್ಕಿ ಮ್ಯಾಗ ಕುಂದರ್ಸಿದಾರೆ. ಹಂಗೆ ಪಕ್ಕದಲ್ಲಿ ಒಂದು ಕಳಸನ ಇಟ್ಟಿದ್ದಾರೆ. ಖಾಲಿ ಹಂಗೆ ಬಿಡಬಾರ್ದು, ಒಂಟಿ ಸ್ಯಾಸಕ್ಕಿ ಹೊಯ್ದು ಕುಂದರ್ಸ್ಬಾರ್ದು ಅಂಥೇಳಿ ಜೋಡಿ ಸ್ಯಾಸಕ್ಕಿನ ಹೊಯ್ದುಬಿಟ್ಟು ಪ್ರತಿಯೊಂದು ಫಂಕ್ಷನ್ ಒಳಗೂ ಮಾಡ್ತಾರೆ ನೋಡ್ರಿ. ಇವಾಗ ತಲೆ ಮ್ಯಾಗ ಅನ್ವಿತಾಗ ದಂಡಿ ಹಾಕಿ ಇವಾಗ ಕಾರ್ಯಕ್ರಮ ಸ್ಟಾರ್ಟ್ ಆಯಿತು. ನಮ್ಮ ಕಡೆ ಎಲ್ಲ ಪ್ರತಿಯೊಂದು ಫಂಕ್ಷನ್ ಒಳಗೂ ದಂಡಿ ತಲೆ ಮ್ಯಾಗ ಹಾಕ್ತಾರೆ ನೋಡ್ರಿ ಫ್ರೆಂಡ್ಸು, ಹೂವಿನ ದಂಡಿ ಅಂತ ಹೇಳ್ತಾರೆ. ಸೊ ಅನ್ವಿತಾಗೂ ಹೂವಿನ ದಂಡಿ ಹಾಕ್ಕೊಳಕ್ಕೆ ಅಷ್ಟು ಲೈಕ್ ಇಲ್ಲ, ಮೇಕಪ್ ಲುಕ್ಕ ಹೋಗ್ತೈತೆ ಅಂತಲೇ ಹೇಳ್ಬೋದು ಆ ತಲೆ ಮ್ಯಾಗ ಹೂವಿನ ದಂಡಿ ಹಾಕಿದ ಮ್ಯಾಗ. ಸೊ ಆಲ್ಮೋಸ್ಟ್ ಇದು ಪದ್ಧತಿ ಐತಿ. ಸೊ ಪದ್ಧತಿ ಪ್ರಕಾರ ಹಾಕ್ಕೊಳ್ಳೇಬೇಕು, ಇಷ್ಟ ಆಗಿಲ್ಲ ಅಂದರೂ ಕೂಡ ಶಾಸ್ತ್ರ ಸಂಪ್ರದಾಯ ಮುಗಿಯೋವರೆಗೂ ಅಟ್ಲೀಸ್ಟ್ ಹಾಕ್ಕೋಬೇಕು ನೋಡ್ರಿ. ಆಮ್ಯಾಗ ತೆಗ್ದಿಟ್ರೆ ನಡಿತೈತಿ. ಉಡದಟ್ಟಿ 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 ಯಾವ ಮಾಡ್ತಿ ಅಜ್ಜಿ? ಮಾಡಕತ್ತಾವಳ ಅಲ್ಲ ಅಜ್ಜಿ ಮಾಡಕತ್ತಾವಳ ಉಡದಟ್ಟಿ ಅವಸರು ಬುಸರು ಏನ್ ತಗೊಂಬಂದಿವಿ? ಹೂಬಟ್ ತಗೊಂಬಂದಿ ಎಲ್ಲ ತೋರ್ಸ. ನಮ್ಮ ಮೂಗ್ನಾಗ ಐದಲ್ಲ ಅಂತದನ. ರಿಂಗ್ ಏನೈತಿ ಬೇಡ ಇಲ್ಲ ಹಂಗ ಮಾಮನ ಕೈ ಕೊಡು ನೋಡ್ರಿ. ನಮ್ಮವ್ವ ಅನ್ವಿತನ್ ಉಡದಟ್ಟಿಗೆ ಕಾಲಂಚಿನ ತಗೊಂಬಂದಾಳ. ಮಸ್ತ್ ಚಲೋ ಅದಾವ. ಬರಬ್ಬರೇ ಕಾಣ ಬಂದ್ ಹಾಕಿ ಬಿಡ್ಬೇ ಅವನ್ ಕಾಲನ ತಗದು. ಕೊಳ್ಳನ್ ಸಾಮಾನ ಹಾಕೋ ಸ್ಟೈಲ್ ನೋಡ್ರಿ ನಮ್ಮ ಮನ್ಯಾಗ. ಹಳಮಳ ಮುಟ್ಕೊಂಡ್ಬಿಡಕ್ಕ ಮೂಗ್ ಬ್ಯಾನ್ ಆಗತ್ತ. ಏನ್ ಗದ್ಲ ಎಬ್ಸ್ತೀರ ಅವ ಕೊಳ್ಳನ್ ಸಾಮಾನ ಹಾಕೋನಕ್ಕ? ಅಲ್ಲ ಆಕಿ ಇನ್ನೂ ಸೀರೆ ಉಟ್ಕೊಳಕ್ಕೂ ಬಿಡ್ಲಿಲ್ಲ ನೀವು. ಅನ್ವಿತಾ ಲೈಫಲ್ಲಿ ಇದು ನಡೀತಾ ಇರೋಂತಹ ಫಸ್ಟ್ ಉಡದಟ್ಟಿ ಫಂಕ್ಷನ್ ನೋಡ್ರಿ ಫ್ರೆಂಡ್ಸು. ಒಂದು ಹೆಣ್ಣಾಗಿ ಹುಟ್ಟಿರೋರಿಗೆ ಇದು ಮೊದಲನೇ ಫಂಕ್ಷನ್ ಆಗಿರ್ತೈತಿ.
ಓಕೆ ಫ್ರೆಂಡ್ಸ್, ಇವಾಗ ನೋಡ್ತಾ ಇರ್ಬೋದು ನಮ್ಮವ್ವ ಅನ್ವಿತಾ ಮಗ್ಲ ಒಂದು ಕಳಸ ಇಟ್ಟಿದ್ದಾಳೆ. ಇಷ್ಟ ಸಣ್ಣ ಬಿಂದಿಗೆ ಇಟ್ಬಿಟ್ಟು ಅದಕ್ಕೆ ಚುರುಮುರಿ ಅದು ಹಾಕಿ ಒಂದು 5 ಹೂವನ್ನು ಏರ್ಸಿದ್ದಾಳೆ. ಮತ್ತು ಅದಕ್ಕೂ ದಂಡಿ ರೀತಿ ಕಳ್ಸಕ್ಕೆ ಹೂ ಸುತ್ತಿದ್ದಾಳೆ ಫ್ರೆಂಡ್ಸ್. ಸೊ ನೋಡ್ತಾ ಇರ್ಬೋದು. ಪಕ್ಕದಲ್ಲಿ ತಂಗಿ ಅನ್ನೋರಿದ್ರೆ ತಂಗಿನ ಕೂರಿಸ್ಬಿಟ್ಟು ಉಡದಟ್ಟಿ ಮಾಡ್ತಾರೆ. ಇಲ್ಲ ಅಂತಂದರೆ ಈ ರೀತಿ ಕಳಸ ಇಡ್ತಾರೆ ನೋಡ್ರಿ. ಅನ್ವಿತಾಗ ಏನೋ ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗತೈತಿ ಫ್ರೆಂಡ್ಸ್. ಮೂಗ್ನಾಗ ನತ್ತಿಟ್ಟಿರೋದು ಒಂದು, ಮತ್ತು ಆಮ್ಯಾಗ ತಲೆ ಮ್ಯಾಗ ದಂಡಿ ಹಾಕಿರೋದೊಂದು, ಮತ್ತು ತುಂಬ ದೊಡ್ಡ ಸೀರೆ ಉಡಿಸಿರೋದೊಂದು. ಏನೋ ಆಕೆಗೆ ಒಂಥರ ಕಸಿ ಬಿಸಿ ಇರ್ಸು ಮುರ್ಸು ಒಂಥರ ಅನ್ಕಂಫರ್ಟಬಲ್ ಫೀಲಿಂದ ಒಟ್ನಲ್ಲಿ ನಾರ್ಮಲ್ಲಾಗಿ ಇರೋ ಥರ ಕುತ್ಕೊಂಡಿಲ್ಲ. ಆಕೆ ಒಂಥರ ಹೆಂಗೋ ಕುತ್ಕೊಂಡಿದ್ದಾಳೆ. ಸೊ ನೀವು ನೋಡ್ತಾ ಇರ್ಬೋದು ಹೆಂಗೆ ಕುತ್ಕೊಂಡಾಳ ಅಂತೇಳಿ. ಫಸ್ಟ್ ಟೈಮ್ ಈ ರೀತಿ ಸೀರೆ ಉಟ್ಕೊಂಡಂಗೆ ಎಲ್ಲರಿಗೂ ಕಾಮನ್ನಾಗಿ ಅನ್ಕಂಫರ್ಟಬಲ್ ಫೀಲ್ ಆಗೋದು ಕಾಮನ್ನು. ಎಂಥ ನಾವೇ ದೊಡ್ಡವ್ರಿಗೇ ಸೀರೆ ಉಟ್ಕೊಂಡು ಫುಲ್ ಡೇ ಇರೋದಕ್ಕಾಗೋದಿಲ್ಲ. ಜಸ್ಟ್ ಫಂಕ್ಷನ್ ಮಾತ್ರ ಉಟ್ಕೊಂಡು ಮುಗಿಸ್ಬಿಡ್ತೀವಿ. ಸೊ ಇನ್ನು ಈ ಅನ್ವಿತಾ ಇವಾಗಿನೂ ಸಣ್ಣೋಳಲ್ವ. ಸೊ ಹಾಗಾಗಿ ಆಕೆಗೆ ಒಂಥರ ಫೀಲ್ ಆಗಂದೈತಿ. ಆಕಿನ ಫೇಸ್ ನೋಡಿದ್ರೆ ಗೊತ್ತಾಗಂದೈತಿ. ಮತ್ತು ಇನ್ನೊಂದೇನಂದ್ರೆ ಫ್ರೆಂಡ್ಸು, ಉಡದಟ್ಟಿ ಕಾರ್ಯಕ್ರಮ ಮಾಡೋವರೆಗೂ ಹೆಣ್ಮಕ್ಳಿಗೆ ಸೀರೆ ಉಡಬಾರ್ದಂತ. ಸೊ ಇದಕ್ಕೂ ಮುಂಚೆ ಕೂಡ ಅನ್ವಿತಾಗ ಒಂದು ಸತಿ ಸೀರೆ ಉಡಿಸಿದ್ದೆ, ಕಚ್ಚಿ ಸೀರೆ ಉಡಿಸಿದ್ದೆ. ಆ್ಯಕ್ಚುಲಿ UKG ಇರಬೇಕಾದ್ರೆ ಅನ್ವಿತಾ ಸ್ಕೂಲ್ನಾಗ ಫ್ಯಾಷನ್ ಶೋ ಕಾಂಪಿಟೇಷನ್ ಇತ್ತು ಫ್ರೆಂಡ್ಸ್. ಸೊ ಆ ಟೈಮ್ನಾಗ ಅನ್ವಿತಾನ ನಾನು ಒನಕೆ ಓಬವಾಗಿ ರೆಡಿ ಮಾಡಿದ್ದೆ. ಸೊ ಸ್ಕೂಲಿಗೆ ಕರ್ಕೊಂಡೋಗಿ ಕಾಂಪಿಟೇಷನ್ ಎಲ್ಲ ಮುಗಿಸ್ಕೊಂಡು ಬಂದಾದ್ಮ್ಯಾಗ ನಮ್ಮವ್ವಗೆ ಹೇಳಿದಾಗ ನಮ್ಮವ್ವ ಹೇಳ್ತಾಳೆ, ಅವಾಗ ಉಡದಟ್ಟಿ ಕಾರ್ಯಕ್ರಮ ಮಾಡೋವರೆಗೂ ಹೆಣ್ಮಕ್ಳಿಗೆ ಸೀರೆನ ಉಡಿಸ್ಬಾರ್ದು ಅದಕ್ಕೂ ಮೊದಲು ಅಂತ ಹೇಳಿದ್ದು. ಸೊ ಗೊತ್ತಿಲ್ಲದೇ ಉಡಿಸಿದ್ದಲ್ಲ. ಮತ್ತೇನು ಮಾಡೋದು, ಸ್ಕೂಲ್ನಾಗ ಮತ್ತು ಕಾಂಪಿಟೇಷನ್ ಐತಿ ಅಂತ ಅಂದಾಗ ಸೊ ಉಡಿಸ್ಲೇಬೇಕಾಗ್ತೈತಿ. ಆ್ಯಕ್ಚುಲಿ ಅನ್ವಿತಾಗ ನೆನಪ ಇಲ್ಲ ಫ್ರೆಂಡ್ಸು. UKG ಇರಬೇಕಾದ್ರೆ ಒನಕೆ ಓಬವ್ವ ಮಾಡಿರೋದು, ಕಚ್ಚೆ ಸೀರೆ ಎಲ್ಲ ಉಡಿಸಿರೋದು ಫೋಟೋ ನೋಡಿದಾಗ ಮಮ್ಮಿ ಎಷ್ಟು ಚಂದ ಕಾಣಕತ್ತಿರಲ್ಲ ಅಂತ ಹೇಳ್ತಿರ್ತಾಳೆ. ಸೊ ಇವಾಗ ಆಕೆಗೆ ಆ್ಯಕ್ಚುಲಿ ಆಕಿನ ಪ್ರಕಾರ ನಾನು ಇದು ಫಸ್ಟ್ ಟೈಮ್ ಸೀರೆ ಉಟ್ಕೊಂಡಿರೋದು ಅಂತ ಆಕೆಗೆ ಇವಾಗ ಸ್ವಲ್ಪ ನೆನಪೈತೆ ನೋಡ್ರಿ. ಓಕೆ ಫ್ರೆಂಡ್ಸ್, ಇವಾಗ ಮನೆಗಿರೋರು ಎಲ್ಲರೂ ಅನ್ವಿತಾಗ ಆರತಿ ಮಾಡಿಬಿಟ್ಟು ಆಶೀರ್ವಾದ ಮಾಡಿದ್ವಿ ನೋಡ್ರಿ. ನೀವು ಎಲ್ಲರೂ ಅಲ್ಲಿಂದನ ಅನ್ವಿತಾಗ ಆಶೀರ್ವಾದ ಮಾಡಿರಿ, ವಿಶ್ ಮಾಡಿರಿ, ಬ್ಲೆಸ್ ಮಾಡಿರಿ ಅಂಥೇಳಿ ಕೇಳ್ಕೊತೀನಿ. ಆಚುಗಳಿಗೆ ಏನಿಂತ ಹಿಂದಕ್ಕೆ ಗೊತ್ತಿಲ್ಲ ಅವ್ರಿಗೆ, ಯಾರಿಗೂ ಗೊತ್ತಿಲ್ಲ ಹಿಂದಕ್ಕೆ ಈಗ ಮಾಡಕ ಇದೆಲ್ಲ ನೋಡ್ರಿ ಹಿಂದಕ್ಕೆ ಮಾರ್ಗೆ ಗೊತ್ತಿರ್ಬೇಕು. ಮಸ್ತ ನಮಗೂ ತಂದಿದ್ರು ಈಕಿಗೆ ಒಂದ್ ಪಟ್ಲ ತಂದಿದ್ ನಮ್ಮ ಕುರ್ಚ ಕೊಡು ಇಲ್ಲ ಅಜ್ಜಿ ಅಂದಿಲ್ಲ ಆಗ್ಲೇ ಸಾಕತನ ಬಾರೇ ಮೂಬಟ್ ಅಲ್ಲದ ನತ್ತು ಬಂದ್ಲು ಈಗ ರೆಡಿ ಆಗಿ. ತಲೆನೂ ಬಾಚ್ಕೊಳಕ್ ಬಿಟ್ಟಿಲ್ಲ. ಅದಕ್ಕೆ ಇದಕ್ಕ ಕಳ್ಸಕ್ ಬಿಡಾಗ ನೋಡ ಆರು ನೋಡ್ ಸಣ್ಣ ನೀರ್ ಕುಡಿ ಇನ್ನಷ್ಟು ಅರಿವಿನ ಕಡೆ ನೋಡಿ ಮತ್ತ ಯಾರ್ಯಾರು ಬೆಳಗೋದು ಆತಲ್ಲ. ನೋಡ್ರಿ ಫ್ರೆಂಡ್ಸ್, ಈಗ ಎಲ್ಲ ಏನೇನ್ ಸಂಪ್ರದಾಯ ಪ್ರಕಾರ ಏನೇನ್ ಮಾಡ್ಬೇಕು ಅದೆಲ್ಲ ಮಾಡೋದು ಇವಾಗ ಮುಗೀತು. ಮತ್ತ ನಮ್ದಿನ್ನ ಫೋಟೋ ಶೂಟು ವಿಡಿಯೋ ಎಲ್ಲ ಮಾಡ್ಕೋಬೇಕು. ಅನ್ವಿತಾ ನೋಡ್ರಿ ಫ್ರೆಂಡ್ಸ್, ಈಗ ದಂಡಿ ತೆಗಿತೀವಿ. ಸೊ ಹಂಗಾಗಿ ದಂಡಿ ಮ್ಯಾಗ ಒಂದ್ ಲುಕ್ ಇರ್ಲಿ ಅಂತ ಹೇಳ್ಬಿಟ್ಟು ನೋಡ್ರಿ ಇನ್ನು ತಲೆನ ಬಾಚ್ಕೊಂಡಿಲ್ಲ. ಆಕ್ಚುಲಿ ಆರ್ಬೂರ್ ಹೆಂಗ್ ಬೇಕ ಹಂಗ್ ರೆಡಿ ಆಗಿ ಒಟ್ಟು ನಿಂತೇವಿ. ನಿಮ್ದು ಸೀರೆ ಒಳಗು ಪಿಂಕ್ ಕಲರ್ ಐತಿ. ತೆಗ್ದಿಲ್ಲ ನೀನ್ ಅದು ಮಾಡ್ತಿದ್ದೆ ಅವತ್ತು ಐರನ್ ಮಾಡ್ಕೊಂಡ್ ಬಂದಿದ್ದು. ನಾನಿನ್ನು ಫುಲ್ ರೆಡಿ ಆಗಿಲ್ಲ ಫ್ರೆಂಡ್ಸ್, ಅರ್ಧಂಬರ್ಧ ರೆಡಿ ಆಗಿ. ಸೊ ಫಸ್ಟ್ ಅನ್ವಿತನು ಇನ್ನು ಫುಲ್ ರೆಡಿ ಮಾಡಿರ್ಲಿಲ್ಲ. ಫಸ್ಟ್ ಟೈಮ್ ಆಗತ್ತ, ಟೈಮ್ ಪ್ರಕಾರ ಮೊದಲು ಶಾಸ್ತ್ರ ಎಲ್ಲ ಮುಗಿಸ್ಕೋಬೇಕು ಅಂತೇಳಿ ಕರ್ಕೊಂಡ್ ಬಂದ್ರು. ಇವಾಗ ಎಲ್ಲ ಮುಗೀತು. ಫುಲ್ ಮತ್ ರೆಡಿ ಆಗಿ ಮತ್ ಫೋಟೋಸ್ ವಿಡಿಯೋಸ್ ಮಾಡ್ಕೊಂತೀವಿ.
ಒಂದ್ ನಿಮಿಷ ತೆಗಿತೀನಿ ತಡಿ ಮತ್ ಹಾಕೊಂಡಿ ನಾನು ಹಾಕೋಬೇಕಿತ್ತು ನೋಡಿ ನೋಡ್ರಿ ಇಲ್ಲೇ ಫೋಟೋ ಶೂಟ್ ನೋಡಿ ಆಗತೈತಿ ಹೂವ ಹೋದ್ರ ಸುಟ್ಕೊಂಡ ಮೆಲ್ಲಗ ತೆಗಿ ಚಿಕ್ಕಮ್ಮ ಏನ ಗಿಫ್ಟ್ ತಗೊಂಬಂದ ನೋಡಲ್ಲ ಏನತ್ತ ನೀವು ಸ್ವಲ್ಪ ಸರಿ ಅರವಿಂದ್ ಸೃಜನ್ ಹೋಗ ಬರಂಗಿಲ್ಲ ಅಂತ ಅನ್ಬಿಡ ನಿಂದ್ರ ಕೆಟ್ಟ ಇದು ಮಾಡಾಕತ್ತ ನೋಡ ಅಲ್ಲ ಸಣ್ಣ ಹುಡುಗರ್ನ ಕರ್ಕೊಂಡ್ ನಿಂತ್ ಪಡ್ದ ದೊಡ್ಡ ಇದೈತು ಫ್ರೆಂಡ್ಸ್ ನಮ್ಮ ಅನ್ವಿತಾಗ ನಮ್ ತಂಗಿ ಮನೆಯವರೆಲ್ಲ ಏನೋ ಗಿಫ್ಟ್ ತಗೊಂಬಂದಿದಾರ ಏನ್ ಗಿಫ್ಟ್ ತಗೊಂಬಂದ ನೋಡೋಣ ಬರ್ರಿ ಈಗ ಓಪನ್ ಮಾಡ್ರಿ ಐಕಿನ ಕೈಲಿ ಓಪನ್ ಮಾಡಕ್ ಹತ್ರಿ ನೋಡೋಣ ಏನ್ ಗಿಫ್ಟ್ ಇರ್ಬೋದು ಅನ್ವಿತ ತಡಿ ಒಂದ್ ಸ್ವಲ್ಪ ಯಾಕಿನ್ ಗೆಸ್ ಕೇಳ ಸೀರೆ ನನ್ ಪ್ರಕಾರ ಸೀರೆ ಇರ್ಬೋದೇನೋ ಅನ್ಸತ್ತ ಸೀರೆನ ತಗೊಂಡು ಸೀರೆನಾ ಎದ್ ನೀನ್ ತೋರ್ಸ ಎದ್ ನಿಂದ್ರ ಹೇಳ ಮಾತಾಡ ನೋಡ್ರಿ ನಮ್ಮ ಚಿಕ್ಕಮ್ಮರ್ ನಮಗೆ ಸೀರೆ ಕೊಟ್ಟಾರ್ರಿ ಮಗ ಮುತ್ಕೊಂಡ್ ತೋರಿಸ್ತಿಲ್ಲ ಫೋನ್ ಅಂದ್ರ ಒಂದ್ ಹೊಟ್ಟೆರಿಗೆ ಅವನ್ ಮಾತಾಡೋಣ ಎತ್ತಿ ಮಾತಾಡ ಹುಡುಗಟ್ಟಿ ಬಗ್ಗೆ ಒಂದಿಟ್ಟು ಹೇಳದ್ ಹೇಳ್ರಿ ಮಾಡಿಯಲ್ಲ ಆಕೆ ಮಾಡ್ದಕ್ಕಿನ ಹೇಳ್ಕೊಂಡು ಮೊಮ್ಮಗಳಿಗೆ ಉದ್ಗಟ್ಟಿ ಮಾಡಿದ್ದೆ ನಾನು ಇವತ್ತು ದಿವ್ಸ ಚಲೋ ಐತಿ ಒಳ್ಳೆ ದಿನ ಅಂತ ಹೇಳಿ ಮಾತಾಡು ಯಾಕ ನಮ್ದ ನಾವ್ ಮಾತಾಡ್ಕೊಂಡು ನೀವ ಮಾತಾಡ್ಕೊಂಡವ ಮಾತಾಡ್ರಿ ಉಡದಟ್ಟಿ ಬಗ್ಗೆ ಮಾತಾಡ್ರಿ ನೀನ ಮಾತಾಡು ನಮ್ಗ್ ಗೊತ್ತಿಲ್ಲ ನಾವ್ ಉಡದಟ್ಟಿ ಬಗ್ಗೆ ನಮ್ಮ ಮಗಳಿಗೆ ಇವತ್ತು ದಿವ್ಸ ಚಲೋ ಐತಿ ನಾವು ಉದ್ಗಟ್ಟಿ ಮಾಡಿದ್ವಿ ಮಾತಾಡು 9 ಉಡದಟ್ಟಿ ಹೆಣ್ಮಕ್ಳಿಗೆ 9 ವರ್ಷಕ್ಕಾರ ಮಾಡ್ತಾರೆ ಇಲ್ಲಾಂದ್ರೆ 11 ವರ್ಷಕ್ಕೆ ಮಾಡ್ತಾರೆ ಮತ್ತೆ 11 ವರ್ಷ ಬಿಟ್ರೆ ಅದೇ ಎಳೆ 9 ಅಥವಾ 11 ಮಾಡ್ತಾರ ಈಗ 11 ವರ್ಷ ನಡೀತದೆ ನಮ್ಮ ಮಕ್ಕಳಿಗೆ ನಮ್ಮ ಅಕ್ಕಗ ಮೊಮ್ಮಗ ಹಾಕಲ್ಲ ಆ ಉದ್ದೇಶಕ್ಕೆ ಇವತ್ತು ಉಡದಟ್ಟಿ ಮಾಡಿ ಕಾರ್ಯಕ್ರಮವನ್ನು ಮಾಡಿ ಮುಗಿಸಿದ್ದಾರೆ ಎಲ್ಲರಿಗೂ ನಮ್ ಕಡೆ ಉತ್ತರ ಕರ್ನಾಟಕದ ಕಡೆ ಇದು ಸಂಪ್ರದಾಯ ಐತ್ ನೋಡ್ರಿ ಬೇರೆ ಕಡೆ ಎಲ್ಲ ಇಲ್ಲ ಇದು ಸಂಪ್ರದಾಯ ಉಡದಟ್ಟಿ ಮಾಡೋ ಸಂಪ್ರದಾಯ ನಮ್ಮ ಅವ್ವ ಈಗ ಇವತ್ತು ನನ್ನ ಮಗಳಿಗೆ ಹೊಸ ಸೀರೆ ತಗೊಂಬಂದು ಅಂದ್ರೆ ನಿಮ್ಗ್ ಗೊತ್ತಿರ್ಬೋದು ಹೋದ ವರ್ಷ ಇದ ವರ್ಷಕ್ಕ ಉಡದಟ್ಟಿ ಮಾಡ್ಬೇಕಂತೇಳಿ ನಮ್ಮ ಅವ್ವ ಸೀರೆ ತಗೊಂಬಂದಿದ್ಲು ಆ ಸೀರೆನ ನಾನು ನಮ್ ತಂಗಿ ಮದ್ವೆ ಟೈಮ್ನಾಗ ಉಟ್ಕೊಂಡು ಗಳಿಗೆ ಮುರ್ದೆ ಫ್ರೆಂಡ್ಸ್ ಸೊ ಹಂಗಾಗಿ ಈಗ ಮತ್ತ ನಮ್ಮ ಅವ್ವನ್ ಪಾಳೆ ಮುಗಿತಲ್ಲ ಈಗ ಮತ್ತೇನ್ ಮಾಡೋದಂತ ಮತ್ ನಾ ತಗೊಂಬಂದಿನಿ ಸೀರೆ ಮತ್ ನೀವ್ ನೋಡಿರ್ಬೋದು ನೀವ ತಗೊಂಬಂದ್ ಸೀರೆ ನಿಮ್ಮ ಅವನ ಹೆಸರು ಹೇಳ್ತಿರಲ್ಲ ಅಂತಂದು ನಮ್ಮವ್ವ ಆಲ್ರೆಡಿ ತಂದ್ ಮುಗಿಸ್ಬಿಟ್ಟಾಳ ಉಡದಟ್ಟಿ ಸೀರೆ ಹಂಗಾಗಿ ನಾ ತಗೊಂಬಂದು ಉಡದಟ್ಟಿ ಸೀರೆ ಮಾಡೇದ್ ನೋಡ್ರಿ ಮತ್ತ ನಿಮ್ಮವ್ವ ಎಲ್ಲಿ ತಗೊಂಬಂದಾಳ ನೀವ್ ತಗೊಂಬಂದಿರಲ್ಲ ಸೀರೆ ಅಂತ ಅನ್ನಕ್
ಹೋಗ್ಬೇಡ್ರಿ ಮತ್ತ ನೋಡಿರ್ತೀರಿ. ಹೋದ ವರ್ಷ ನೀವು ಹೇಳಿನಿ ಬ್ಲಾಗ್ ಒಳಗ ನಮ್ಮವ್ವ ಅನ್ವಿತಾಗ ಉಡದಟ್ಟಿಗೆ ಸೀರೆ ತಗೊಂಡ್ ಬಂದಿದ್ ನೋಡ್ರಿ ಇದು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಉತ್ತರ ಕರ್ನಾಟಕದ ಕಡೆ ಹೆಂಗ ಉಡದಟ್ಟಿ ಮಾಡ್ತಾರ ಅಂತೇಳಿ. ನಮ್ ಕಡೆ ಹೆಂಗಂದ್ರ ಆಡಂಬರ ಈ ತರ ಇಲ್ಲ ಫ್ರೆಂಡ್ಸ್. ಮೇನ್ ಸಂಪ್ರದಾಯ ಪ್ರಕಾರ ಏನೇನೆಲ್ಲ ಮಾಡ್ಬೇಕು ಅದಕ್ ಮಾತ್ರ ಇಂಪಾರ್ಟೆನ್ಸ್ ಕೊಡ್ತಾರ. ಆಡಂಬರದಿಂದ ಮಸ್ತ್ ಮಾಡ್ಬೇಕು, ಗ್ರ್ಯಾಂಡ್ ಆಗಿ ಮಾಡ್ಬೇಕು, ಪೆಂಡಲ್ ಹೊಡಿಬೇಕು, ಈ ತರ ಎಲ್ಲ ಆತರ ಮಾಡೋರ್ನು ಮಾಡ್ತಾರ. ಆದ್ರೆ ನಮ್ ಕಡೆ ನಮ್ಮವ್ವ ಅವ್ರಿಗೆ ಅವರವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರ ನೋಡ್ರಿ. ನಿಮ್ಗೆಲ್ಲ ಹೆಂಗ್ ಅನಿಸ್ತು ಏನಂತೆ ಕಮೆಂಟ್ ಮಾಡಿ ಹೇಳ್ರಿ. ಸೊ ಈ ರೀತಿಯಾಗಿತ್ತು ಅನ್ವಿತಾ ಉಡದಟ್ಟಿ ಫಂಕ್ಷನ್. ಅನ್ವಿತಾ ನಿನಗೆ ಹೆಂಗ ಹೇಳಿ ನೀವು ಮೊದಲಲ್ಲಿ ಹೆಂಗ ಚೇರ್ ಬೇಕಂತ ಕುಂದ್ರಾಕ ವಾಡ್ಲಿ ಅಂತೀವ ಚೇರ್ ತಂದ್ರು ಅಲ್ಲಿ ನೋಡ ಅಲ್ಲಿ ಡಿಫರೆನ್ಸ್ ಮಾಡಿಸ್ಬೇಕಾದ ತಾತಾಗ ಹೇಳು ನಂಗ ನಿನ್ ಮದ್ವೆ ತಂದಿತ್ತಲ್ಲ ಅಂತ ಚೇರ್ ತಂಬರಕ್ ನಿಂದ್ರು ನಾನ ಹಚ್ತೀನಿ ನಿಂಗ ಹಚ್ಚಿದ್ಲನು ಹಚ್ಚಿದ್ಲು. ಯಾವಾಗ ಮಾಡ್ತೀನಿ ನನ್ ಉಡ್ದಟ್ಟಿ ಅಂದು ಇನ್ನೊಂದ್ ತಿಂಗಳು ಬಿಟ್ಟು ಮಾಡ್ತೀನಿ ಹಂಗೆ ಹಿಂಗ ಅದೇ ಮಾಡಿ ನೋಡ ಅಜ್ಜಿ. ಹಿಂಗ ಈ ಕಡೆ ಹಳ್ಳಿ ಕಡೆ ಮಾಡೋದು ಹಿಂಗ ನೋಡ. ಬಹಳಷ್ಟು ವಿವರ್ಸು ಕೇಳಕಂತೀರಿ ಫ್ರೆಂಡ್ಸ್. ಉಡದಟ್ಟಿ ಅಂದ್ರೆ ಏನು, ಉಡದಟ್ಟಿ ಅಂದ್ರೆ ಏನಕ್ಕ ಹೇಳಿ ನಮ್ಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಗೊತ್ತಿಲ್ದಿರೋರು. ಇದು ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಪದ್ಧತಿ ಆಗಿರೋದ್ರಿಂದ ಸೊ ನಮ್ಮ ಕಡೆ ಜನಕ್ಕೆ ಆಲ್ಮೋಸ್ಟ್ ಗೊತ್ತಿರ್ತತಿ. ಈ ಥರ ದಕ್ಷಿಣ ಕರ್ನಾಟಕ ಸೈಡ್ ಇರೋರಿಗೆ ಸೊ ಗೊತ್ತಿರಂಗಿಲ್ಲ, ಹಾಗಾಗಿ ಹೇಳಕಂತೀನಿ ಫ್ರೆಂಡ್ಸ್. ಉಡದಟ್ಟಿ ಅಂತ ಅಂದ್ರೆ ಹೆಣ್ಣಜ್ಜಿ ಆಗಿರೋರು ಹೆಣ್ಣು ಮೊಮ್ಮಗಳಿಗೆ ಹೊಸ ಸೀರೆ, ಕಾಲ್ಗೆಜ್ಜೆ, ಮೂಗ್ಬಟ್ಟು ತೊಗೊಂಡು ಬರ್ತಾರೆ. ಮೂಗ್ಬಟ್ಟನ್ನು ಮೊದಲು ಹೆಣ್ಣಜ್ಜಿನೇ ತೊಗೊಂಡು ಬಂದು ಚುಚ್ಚಿಸ್ಬೇಕು ನೋಡ್ರಿ ಫ್ರೆಂಡ್ಸ್. ಚುಚ್ಚಿದ್ರೂ ಆಗುತ್ತಾ, ತೊಗೊಂಬಂದು ಕೊಟ್ರೂ ಆಗುತ್ತಾ. ಮತ್ತು ಅವತ್ತಿನ ಫಂಕ್ಷನ್ ಊಟದ ಖರ್ಚೆಲ್ಲ ಹೆಣ್ಣಜ್ಜಿ ಕಡೆಯವ್ರದೇ ಆಗಿರುತ್ತೆ ಫ್ರೆಂಡ್ಸ್. ಎಲ್ಲ ಅವರೇ ನೋಡ್ಕೋಬೇಕು. ಊರವ್ರಿಗೆಲ್ಲ ತಮ್ಗೆ ಎಷ್ಟು ಮಂದಿಗೆ ಆಗುತ್ತೆ ನೋಡ್ರಿ, ಸೊ ಅಷ್ಟು ಮಂದಿಗೆ ಕರೆದು ಉಣಿಸ್ತಾರೆ. ಒಂದಷ್ಟು ಶಾಸ್ತ್ರ ಸಂಪ್ರದಾಯ ಎಲ್ಲ ಇರ್ತಾವೆ. ಆ ಶಾಸ್ತ್ರದ ಪ್ರಕಾರ ಈ ರೀತಿಯಾಗಿ ಉಡದಟ್ಟಿ ಮಾಡ್ತಾರೆ ನೋಡ್ರಿ ಫ್ರೆಂಡ್ಸ್. ಈ ಶಾಸ್ತ್ರನ ಒಟ್ಟಿನಲ್ಲಿ 9 ವರ್ಷ ಅಥವಾ 11 ವರ್ಷದಲ್ಲಿ ಮಾಡೋ ಅಂಥದ್ದು. ಒಟ್ಟಿನಲ್ಲಿ ಮೆಚೋರ್ಡ್ ಆಗೋದು ಒಳಗೆ ಮಾಡಬೇಕು. ಮೆಚೋರ್ಡ್ ಆದ್ಮೇಲೆ ಮಾಡೋಕ್ಕೆ ಬರೋದಿಲ್ಲ ಈ ಶಾಸ್ತ್ರನ. ಟೋಟಲ್ ಆಗಿ ಹೆಣ್ಣು ಮಕ್ಕಳಿಗೆ ಹೆಣ್ಣಜ್ಜಿ ಕಡೆಯಿಂದ ಟೋಟಲ್ 3 ಸೀರೆ ಬರ್ತವೆ ಫ್ರೆಂಡ್ಸು. 1ನೇದು ಉಡದಟ್ಟಿ ಸೀರೆ, ಮತ್ತು 2ನೇದು ಮೆಚೋರ್ಡ್ ಆದಾಗ, ಮತ್ತು 3ನೇದು ಮದುವೆ ಟೈಮಲ್ಲಿ ಒಂದು ಸೋದರ ಮಾವನ ಸೀರೆ ಅಂತೇಳಿ ಕೊಡ್ತಾರೆ. ಟೋಟಲ್ 3 ಸೀರೆ ತಾಯಿ ತವ್ರ ಮನೆ ಕಡೆಯಿಂದ ಮಾಡೋ ಅಂಥದ್ದು ಶಾಸ್ತ್ರ ಐತಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಕಡೆ. ಆಕಿಗೆ ಇಷ್ಟ ಆಗು ಈ ಇಂತ ಸೀರೆ ಅಲ್ಲಿ ನೋಡ ಆ ಕಲರ್ ಸೀರೆ ಬರೀ ಯಾವ ಅಂಗಿ ನಾವ ಪ್ಯಾಂಟ್ರು ನಾವ ಸೀರೆ ಕಲರ್ ಅದು ಒಂದಾಕತಿ ನೋಡ್ರಿ ಫ್ರೆಂಡ್ಸ್, ನಮ್ ತಂಗಿ ಹಿಂಗ ಇಂತ ಸೀರೆ ತಗೊಂಬಂದಾಳ ನಮ್ಮ ಅನ್ವಿತಾಗ ಉಡದಟ್ಟಿಗೆ ಅಂತ ಹೇಳಿ. ಹೆಂಗೈತೆ ಅಂತ ಹೇಳ್ರಿ. ಗ್ರೇ ಕಲರ್ ತಗೊಂಡ್ರು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಅನ್ವಿತಾ ಉಡದಟ್ಟಿ ಫಂಕ್ಷನ್ ಯಾವ ಥರ ಆಯಿತು ಅಂತೇಳ್ಬಿಟ್ಟು. ಸೊ ಇದೇ ರೀತಿನ ಆಲ್ಮೋಸ್ಟ್ ಉತ್ತರ ಕರ್ನಾಟಕದ ಕಡೆ ಈ ಥರ ಸಿಂಪಲ್ಲಾಗಿ ಮಾಡ್ತಾರೆ. ಮಾಡೋರು ಗ್ರ್ಯಾಂಡಾಗೂ ಮಾಡ್ತಾರೆ. ಸೊ ನಮ್ಮ ಮನ್ಯಾಗ ಹೇಳೋದಾದ್ರೆ ಅನ್ವಿತಂದ ಉಡದಟ್ಟಿ ಫಂಕ್ಷನ್ ಇದೆ ಒಂದು ತಕ್ಕ ಮಟ್ಟಿಗೆ ಚೆನ್ನಾಗಿ ಆಗಿರೋದು ಅಂತ ಅಂದ್ರೆ ಯಾರ್ದೂ ಈ ಥರ ಅನ್ವಿತಂದ ಆಗಿರೋ ಥರ ಯಾರ್ದು ಒಬ್ರದ್ದು ಕೂಡ ಉಡದಟ್ಟಿ ಫಂಕ್ಷನ್ ಆಗಿಲ್ಲ ನೋಡ್ರಿ ಫ್ರೆಂಡ್ಸ್. ಒಂದು ರೀತಿ ಅನ್ವಿತಂದ ಚೆನ್ನಾಗಾಯಿತು. ಏನು ಎಂತ ಹಂಗ ಇಂತ ಅಂಗಿ ನೋಡ್ರಿ ಫ್ರೆಂಡ್ಸ್. ನಮ್ಮ ಮನೆ ಗೃಹ ಪ್ರವೇಶಕ ನಮ್ಮ ಸಣ್ಣ ತಂಗಿ ಈ ತರ ಅಂಗಿ ತಗೋತಾಳಂತ. ಡ್ರೆಸ್ ತಗೊಂಡ ಬಿಡ್ತಿ, ಕನಸು ನೆರವೇರ್ತತಿ ಪಕ್ಕ ಆಗತ್ತ ಅಲ್ಲ, ಅದ ಆಗತ್ತ ಅಂತ ಅನ್ಸುತ್ತ ಸಮುದ್ರ. ನಮ್ಮ ಅನ್ವಿತ ನೋಡ್ರಿ ಎಷ್ಟ್ ಸಲ ಮೊಬೈಲ್ ತೆಗಿತಾವೇನ. ಇಲ್ಲ ನೋಡ್ರಿ, ಇಲ್ಲೇ ಫೋನ್ ನೋಡ್ಕೊಂಡ್ ಕುಂತಾಳ. ಅಲ್ಲಿ ನೋಡ್ರಿ ಆ ಹುಡುಗರು ಚುಮ್ಮರಿ ತಿನ್ನಾಕತ್ತಾವು. ಏನ್ ತಿನ್ನಾಕತ್ತಾರ ಅಂತ ನೋಡನ್ ಬರ್ರಿ. ಏನ್ ನಮಗ್ ಕೊಡಲ್ಲನ ನಮಗ ನಂದಿಸ್ ಕೊಡ್ರಿ. ನೀವ ತಿಂತೀರೇನ? ನಮ್ಮನ್ನು ಒಂದಿಸ್ ಕರೀರಿ ಒಂದಿಟ್ಟು. ಆ್ಯಕ್ಚುಲಿ ಅನ್ವಿತಾ ಉಡದಟ್ಟಿ ಫಂಕ್ಷನು ಇನ್ನೂ ಚೆನ್ನಾಗಾಗೋದು ಫ್ರೆಂಡ್ಸು. ಹಿಂದಿನ ದಿನ ಎಲ್ಲ ನಮ್ಮವ್ವ ನಮ್ಮ ತಂಗಿಯರು ಅವರೆಲ್ಲರೂ ಬಂದಿದ್ದರು ಅಂತ ಅಂದರೆ ಇನ್ನೂ ಮಸ್ತಾಗೋದು. ಸೊ ಅರ್ಜೆಂಟಾಗಿ ಸೊ ಇಷ್ಟಾದರೂ ಒಂದು ತಕ್ಕ ಮಟ್ಟಿಗೆ ಹೆಂಗೋ ಒಂದು ಅವಸರದೊಳಗೆ ಆಯಿತು ನೋಡ್ರಿ ಫ್ರೆಂಡ್ಸ್. ನೋಡ್ರಿ ಹೋದ ವರ್ಷ ಇಲ್ಲಿಗಿದ್ದೇವ ಈಗಿಷ್ಟ ಇಲ್ಲಿಗೆ ಹತ್ರ ಹೋದ ವರ್ಷ
ನಾನು ಫ್ರೆಂಡ್ಸ್ ಅನ್ವಿತಾ ಉಡದಟ್ಟಿ ಫಂಕ್ಷನ್ ಒಳಗೆ ನತ್ತಿಟ್ಕೋಬೇಕು ಅಂಥೇಳಿ ನತ್ತೆಲ್ಲ ತೊಗೊಂಡು ಬಂದೀನಿ. ಅನ್ವಿತಾಗ ನಜ್ರಿಂಗ್ ಇಟ್ರಾಯ್ತು ಮತ್ತು ನಾನು ನತ್ತಿಟ್ಕೊಂಡ್ರಾಯ್ತು ಅಂತೇಳಿ ತೊಗೊಂಬಂದಿನಿ. ಅರ್ಜೆಂಟ್ ಒಳಗೆ ಇಟ್ಕೊಳಕ್ಕೆ ನೆನಪನಾಗಿಲ್ಲ. ಸೊ ಅಟ್ಲೀಸ್ಟ್ ಇವಾಗ ಒಂದು ಫೋಟೋ ಆದರೂ ತೊಗೊಳ್ಳೋಣ ಅಂಥೇಳಿ ಇವಾಗ ಇಟ್ಕೊಂಡು ನೋಡಿರಿ. ಸೊ ಹೆಂಗೆ ಕನ್ನಕಂತೀನಿ ಏನು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಆ್ಯಕ್ಚುಲಿ ನಂದು ಔಟ್ಫಿಟ್ ಶೇರ್ ಮಾಡ್ಕೊಳ್ಳೋದನ್ನ ನೆನಪು ಹಾರಿಬಿಟ್ಟೆ ನೋಡ್ರಿ. ಟೈಮನ್ನು ಸಿಗಲಿಲ್ಲ, ನೆನಪು ಹಾರೋಕ್ಕೇನೋ ಟೈಮ್ ಸಿಗಲಿಲ್ಲ. ಅನ್ವಿತಾನೂ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ವಿ. ಸೊ ಅವಳದು ಅಷ್ಟು ಸರಿಯಾಗಿ ಫೋಟೋ ತೆಗಿಯೋಕ್ಕಾಗಲಿಲ್ಲ. ಅಟ್ಲೀಸ್ಟ್ ನಾನು ನತ್ತಿಟ್ಕೊಂಡಾದರೂ ಒಂದು ಸೆಲ್ಫಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಸೆಲ್ಫಿ ತೊಗೊಂಡು ಸೊ ಇವಾಗ ಊಟಕ್ಕೆ ಬಂದೆ ನೋಡ್ರಿ ಫ್ರೆಂಡ್ಸ್. ನಾನು ಡ್ರೆಸ್ ಚೇಂಜ್ ಎಲ್ಲ ಮಾಡಿಕೊಂಡು ಅನ್ವಿತಂದು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಸೊ ಇವಾಗ ಊಟಕ್ಕೆ ಬಂದೆ. ಅಷ್ಟರೊಳಗೆ ಮನೆಯವ್ರು ಎಲ್ಲರದು ಆಲ್ಮೋಸ್ಟ್ ಅರ್ಧಕ್ಕರ್ಧ ಊಟ ಮಾಡಿ ಮುಗಿಸಿದ್ರು. ಸೊ ಇವಾಗ ನಾನು ಊಟ ಮಾಡೋಕ್ಕಂತೀನಿ ನೋಡ್ರಿ ಫ್ರೆಂಡ್ಸ್. ಕಡುಬು, ಬಜ್ಜಿ ಮತ್ತು ಬದನೆಕಾಯಿ ಪಲ್ಯ, ಅನ್ನ, ಸಾಂಬಾರು. ಸೊ ಈ ರೀತಿಯಾಗಿ ಅನ್ವಿತಾ ಉಡದಟ್ಟಿ ಫಂಕ್ಷನ್ದು ಊಟ ಇತ್ತು ನೋಡ್ರಿ. ಓಕೆ ಫ್ರೆಂಡ್ಸ್, ಇವಾಗ ನೋಡಿರಿ ಫೋಟೋಸ್ನ ಶೇರ್ ಮಾಡ್ಕೊಳಕ್ಕಂತೀನಿ. ಯಾವ ಥರ ಫೋಟೋಸ್ ಬಂದವು ಏನು ಅಂಥೇಳಿ ಕಮೆಂಟ್ ಮಾಡಿ ಹೇಳ್ರಿ. ಏನೋ ಪರವಾಗಿಲ್ಲ, ಒಂದು ತಕ್ಕ ಮಟ್ಟಿಗೆ ಬಂದವು. ಸೊ ನೋಡ್ತಾ ಇರ್ಬೋದು, ಅಷ್ಟು ಒಂದೇನು ಖರಾಬಾಗು ಏನು ಬಂದಿಲ್ಲ, ಪರವಾಗಿಲ್ಲ, ಚೆನ್ನಾಗಿ ಬಂದಿದ್ದವು. ಅರ್ಜೆಂಟಾಗಿ ತೊಗೊಂಡಿದ್ರು ಕೂಡ. ನಾನು ಸ್ವಲ್ಪ ಎಲ್ಲ ಎಡಿಟ್ ಎಲ್ಲ ಮಾಡಿದೆ ಫೋಟೋಸು. ಕತ್ಲೆಯಲ್ಲಿ ಒಂಥರ ಮಬ್ಬು ಬಂದಿದ್ದು. ಸೊ ಎಡಿಟ್ ಮಾಡಿದಾಗ ಈ ರೀತಿ ಚೆನ್ನಾಗಿ ಬಂದವು ನೋಡ್ರಿ ಫ್ರೆಂಡ್ಸು, ಬ್ರೈಟಾಗಿ. ಸೊ ನೋಡ್ತಾ ಇರ್ಬೋದು ಹೆಂಗೆ ಬಂದವು ಏನಂತ ಹೇಳ್ರಿ ಫ್ರೆಂಡ್ಸ್. ಅನ್ವಿತಾಗ ಮುಂದೆ ಫ್ಯೂಚರ್ ಒಳಗೆ ಮೆಮೊರಿ ಇರುತ್ತೆ ನೋಡ್ರಿ ಫ್ರೆಂಡ್ಸ್. ಇದು ಒಂದು ನಮ್ಮ ಅಜ್ಜಿ ಯಾವ ಥರ ನನಗೆ ಉಡದಟ್ಟಿ ಮಾಡಿದ್ಲು ಅಂತೇಳಿ ಮುಂದೆ ಫ್ಯೂಚರ್ ದೊಡ್ಡೋಳು ಅಂದ್ಮ್ಯಾಗ ನೋಡ್ತಾಳಲ್ಲ. ಸೊ ಅವಾಗ ಆಕೆಗೆ ಒಂಥರ ಖುಷಿ ಆಗ್ತೈತಿ. ಸೊ ನೋಡ್ರಿ ಫ್ರೆಂಡ್ಸ್, ನಾನು ಈ ರೀತಿಯಾಗಿ ರೆಡಿಯಾಗಿದ್ದೆ. ಹೆಂಗೆ ಕಾಣಕತ್ತೀನಿ ಅಂತ ಹೇಳ್ರಿ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇವಾಗ ಇಲ್ಲಿಗೆ ಏನು ಮಾಡೋ ಟೈಮ್ ಬಂತು. ಈ ವ್ಲಾಗು ನೀವೆಲ್ಲರೂ ಖಂಡಿತ ಇಷ್ಟಪಟ್ಟಿರ್ತೀರಿ, ಖಂಡಿತ ಎಲ್ಲರೂ ಎಂಜಾಯ್ ಮಾಡಿರ್ತೀರಿ ಅಂತ ಅಂದ್ಕೊಂಡಿನಿ. ಸೊ ವ್ಲಾಗ್ ಇಷ್ಟ ಆಗಿದ್ರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ನ ಮಾಡಿರಿ. ನನ್ನ ಚಾನಲ್ಗೆ ಇನ್ನೂ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಸೊ ಈಗಲೇ ಪಟ ಅಂತೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಾನು ಮತ್ತು ನೆಕ್ಸ್ಟ್ ವ್ಲಾಗ್ದಾಗ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬೈ ಬಾಯ್.